ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले
कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं। ಈ ಕೋಲ್ಡ್ ಪ್ಲೇ ಬಗ್ಗೆ ಕೇಳದವರೇ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಸಂಗೀತ ಕಾನ್ಸರ್ಟ್ ನಡೆಸಿ ಅಪಾರ ಅಭಿಮಾನಿಗಳು ಕೋಲ್ಡ್ ಪ್ಲೇಯನ್ನು ಸೆಳೆದಿದ್ರು. ಮೊನ್ನೆ ಕೋಲ್ಡ್ ಪ್ಲೇ ಕುಂಭಮೇಳಕ್ಕೂ ಬಂದಿದ್ರು. ಅದಾದ ಬಳಿಕ ಜೈ ಶ್ರೀರಾಮ್ ಅಂದಿದ್ರು. ಇದೀಗ ಕೋಲ್ಡ್ ಪ್ಲೇ ಬಗ್ಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇವರೇ ಕೋಲ್ಡ್ ಪ್ಲೇ ಅಂತಂದರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆದ ಕೋಲ್ಡ್ ಪ್ಲೇ ಪ್ರದರ್ಶನದ ಬಗ್ಗೆ ಮಾತನಾಡಿದವರು, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೊಡ್ಡ ಯುವ ಜನಸಂಖ್ಯೆ ಇರುವುದರಿಂದ ಲೈವ್ ಕಾನ್ಸರ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು. ಕೇಳಿಸ್ಕೊಂಡು दोनों बड़े पिछले कुछ दिनों में आपने मुंबई और अहमदाबाद में हुए कोल्ड प्ले कॉन्सर्ट की शानदार तस्वीरें देखी होगी। ये इस बात का प्रमाण है कि लाइव कॉन्सर्ट्स के लिए भारत में कितना स्कोप है। दुनिया के बड़े बड़े कलाकार, बड़े बड़े आर्टिस्ट भी भारत की तरफ आकर्षित हो रहे हैं।